ಹಾಯ್ ಹಲೋ ನಮಸ್ಕಾರ ದೊಡ್ಡ ಮಂದಿಗೆ. ಇವತ್ತು ನಾವು ಬಂದ್ವಿ ಶೇಂಗಾ ಒಟ್ಟ ತುಂಬಕ್ಕೆ. ಮೊದಲೊಂದು ಟ್ರಿಪ್ ಹೋಯಿತು, ಸೆಕೆಂಡ್ ಟ್ರಿಪ್ಪು. ಈಗ ನೆನಪಾಯ್ತು ವಿಡಿಯೋ ಮಾಡ್ಬೇಕಂತ. ಹಂಗೆ ಸುಮ್ಮನೆ ಟೈಮ್ ಪಾಸ್ ವಿಡಿಯೋ ಮಾಡಿದೆ. ನೀರು ಅಡಿಕೆ ಜಾಸ್ತಿ ಆಯಿತು, ಹಂಗೆ ಗಿಡಕ್ಕೆ ಬಂದು ನೀರು ಕುಡ್ಕೊಂಡು ವಿಡಿಯೋ ಮಾಡೋಕೆ ಹಚ್ಚಿನಿ. ಎಲ್ಲ ಸಾಕಾಗಿಲ್ಲ, ಒಟ್ಟೆಲ್ಲ ಮೈ ತುಂಬ ಸುಂಕ ಕಡೆಕೈತಿ. ಊಟದ ಜಗ್ಗಿ ಬಿಸಿಲಲ್ಲ, ಹೋಯ್ತು ಟ್ಯಾಕ್ಟ್ರ. ಅಷ್ಟು ತಾನ ಇಲ್ಲಿ ಸಂಘ ಸುಮ್ಮ ಕುಂತು ವಿಡಿಯೋ ಮಾಡಕ್ಕೆ. ಹೇವಿ ಬಿಸಿಲು, ಯಾಕಂದ್ರೆ ಫುಲ್ ಮಧ್ಯಾಹ್ನ ಅಲ್ಲ, ಬರಂಗಾದ್ರೆ ಏನು ಕಾಣಲ್ಲ. ಇದು ನಮ್ಮ ರಾಜವಲ್ಲಿ, ನಮ್ಮ ನಾಯಿಗಳು, ಬೇಟೆ ನಾಯಿ ಹೆಂಗಿದಾವ. ನಾವು ಕುರಿಗುಟ್ಟ ಎಲ್ಲ ಕುರಿಗುಟ್ಟ ಹಂಗೆ ಒಟ್ಟು ತೊಗೊಕತ್ತೀವಿ. ಈಗ ನಮ್ಮ ಇದೇ ಕುರಿಗಳು ಸರ್ಗೆ ಒಟ್ಟು ತಗೊಂಡಿರೋದು 50,000 ಒಟ್ಟದು. ಎಲ್ಲ ಟ್ಯಾಕ್ಟ್ರ್ ಒಟ್ಟು 50,000. ಹೆವಿ ಕಾಸ್ಟ್ಲಿ ಆಗಿಬಿಟ್ಟದ. ಏನಿಲ್ಲ ಕುರಿಗಳು ಮೇಯಕ್ಕೆ ನೋಡಲ್ಲೇ ಕಾಣಿಸ್ತಲ್ಲ, ಏನೂ ಇಲ್ಲ ಮೇಯಕ್ಕೆ. ಕೈಲೇ ಹೋಗಿದ್ದೆಲ್ಲ. ಹಂಗೆ ದೊಡ್ಡ ಕ್ಯಾನಲ್ ನೋಡ್ಬೇಕಂತ ಹಂಗೆ ನೋಡೋಕೆ ಬಂದೆ. ಮೊದಲೆಲ್ಲ ತಿರುಗಾಡ್ತಲ್ಲ, ಹಂಗೆ ನೋಡಮಂತ ಬಂದೆ. ಕ್ಯಾನಲ್ ಫುಲ್ ಹೋಗ್ತೈತೆ, ಆದ್ರೆ ನೀರು ಮಾತ್ರ ಬ್ಲ್ಯಾಕ್ ಆಯಿತು. ಯಾಕಂತ ಗೊತ್ತಿಲ್ಲ. ಯಾರು ದಯವಿಟ್ಟು ಕುಡಿಬೇಡ್ರಿ, ಸರಿಯಿಲ್ಲ ನೀರು. ಈ ಸಾರಿ ಫಸ್ಟಲ್ಲಿ ತಿಳಿಯಿರ್ತದ್ದು, ಈಗ ಸರಿಯಿಲ್ಲ. ಹಂಗೆ ನೋಡಿ ಶೇಂಗಾ ಹಾರಿಸ್ಬೇಕಂತಂದು ಇಲ್ಲೇ ಹೊಲ್ಕೋದೆ. ಶೇಂಗಾ ಹಾರ್ಸ್ಕೊಂಡು ಸ್ವಲ್ಪ ಹಂಗೆ ಅಲ್ಲ ಅದೇ ಹೊಲ್ದಲ್ಲಿ ಒಟ್ಟು ತುಂಬ ಹೊಲದಲ್ಲೇ ಹಾರ್ಸ್ಕೊಂಡು ಶೇಂಗಾ ಸುಡ್ಬೇಕಂತ ರೆಡಿ ಮಾಡಿವಿ. ಬೆಂಕಿ ಹತ್ತವಲ್ತು. ಹಂಗೆ ಮಾಡಿ ಬೆಂಕಿ ಹಚ್ಚಿ ಸುಡ್ಬೇಕನ್ನಷ್ಟಲ್ಲೇ ಸುಟ್ಟಿ. ಮತ್ತು ಅಷ್ಟೊತ್ತಿಗೆ ಗಾಡಿ ಬಂತು. ಹಿಂಗೆ ಮಾಡಿಸಿಟ್ಟು ಶೇಂಗಾ ಸುಟ್ಟಿಗೆಸಿ ತಿನ್ಬೇಕನ್ನಟ್ಟೆಲ್ಲ ಮತ್ತೆ ಗಾಡಿ ಬಂತು. ಈ ಬೇರೆ ಅಂತ ಬೇಕಿತ್ತು, ಯಾಕಂದ್ರೆ ಬಿಸಿಲು ಜಗ್ಗಿತ್ತಲ್ಲ, ಬಡನ್ ತುಂಬಬೇಕಂತ. ಮತ್ತು ಇನ್ನೊಂದು ಬೇರೆ ಕಡೆ ತುಂಬೋದಿತ್ತು. ಅಷ್ಟೊತ್ತಿಗೆ ಬೇವು ತಿಂದಿದ್ರು ಗಾಡಿಯಾಗ. ಮನೇಲಿಂದ ಬೇವು ಕೊಡ್ಕೊಂಡು ಮತ್ತೆ ಒಟ್ಟು ತುಂಬಕ್ಕೆ ರೆಡಿ ಆದ್ವಿ. ಎಲ್ಲರೂ ಬರೀ ಬೇವು ಕುಡಿಯೋಣ. ಏನು ಜೋಕ್ ಹೇಳ್ಕೊಂತ ಹಂಗೆ ಎಲ್ಲ ಮಂದಿಗೆ ನಕ್ಕಂಕ ಬಿಸಿಲಾಗ ಕಾಣಲಿಲ್ಲ, ಹಂಗೆ ತುಂಬಿಟ್ವಿ. ಯಾಕಂದ್ರೆ ಬಿಸಿಲು ಜಗ್ಗಿತ್ತು, ಜಗ್ಗಿ ಬಂದಿದ್ವಲ್ಲ, ಹಂಗೆ ಎಲ್ಲರೂ ತುಂಬಿಟ್ವಿ. 4 ಟ್ರಿಪ್ಪು ಅಂದ್ರೆ ಸ್ವಲ್ಪ ಹಾಕಿದ್ವಲ್ಲ, ಹಂಗಾಗಿ 4 ಟ್ರಿಪ್ ಮಾಡಿದ್ವಿ. ಸಮೀಪ ಇತ್ತು ಮನೆ, ಅಲ್ಲಿ ಹಾಕೋದು ಬರೋದಲ್ಲ. ಎಲ್ಲರಿಗೂ ಸಾಕಾಗಿತ್ತು, ಹಂಗೆ ಏನು ಮಾಡೋಕ್ಕಾಗಲ್ಲ, ತುಂಬಿದ್ವಿ. ಮತ್ತೊಂದು ಟ್ರಿಪ್ ಹೋಗಿತ್ತು, ತುಂಬಿ ಕಳಿಸಿವಿ. ಇದೇ ಲಾಸ್ಟ್ ಟ್ರಿಪ್ಪು. 3 ಟ್ರಿಪ್ ಹೋಗ್ಯಾವಾಗ ಬಂತಲ್ಲ ಲಾಸ್ಟ್ ಟ್ರಿಪ್, ಅಲ್ಲಿ ಗಾಡಿ ಬರುತ್ತಲ್ಲ, ಇದೇ ಕೊನೆ ಟ್ರಿಪ್ಪು. ಎಲ್ಲ ಲೈಸ್ ಬಳದ್ವಿ, ಯಾಕಂದ್ರೆ ಹೆವಿ ತೊಟ್ಟು ಬಿದ್ದಿತ್ತಲ್ಲ. 50,000 ರೂಪಾಯಿ ಅಂದ್ರೆ ಸಾಮಾನ್ಯ. ಇದು ಲಾಸ್ಟ್ ಟ್ರಿಪ್ಪು. ಕೊನೆಗೆ ಗಾಡಿ ಬಂತು. ಇದು ನಮ್ಮ ಚಿಕ್ಕ ರಾಜಹುಲಿ ಇದು ಸಣ್ಣ ಕುನಿ. ಎಲ್ಲ ತೊಡೆದಾಯ್ತಲ್ಲ ಬಂದ್ವಿ. ಮತ್ತೆ ಶೇಂಗ ಹೊಡೆದಿತ್ತು, ಶೇಂಗ ತಂಬರ್ದಿತ್ತು. ಅಲ್ಲಿ ಊರು ಕಡೆ ಇತ್ತಲ್ಲ, ಇಲ್ಲಿ ಹೊಲಕ್ಕೆ ತಂಬರ್ಬೇಕಂತ ಬಡಿಸಲು ಮತ್ತೆ ಹಂಗೆ ಒಟ್ಟಾಗೋಣ ಸೀದಾ ಹೋದ್ವಿ. ಯಾಕಂದ್ರೆ ಮಳೆ ಮಾಡಾಗಿತ್ತು, ಗುಡುಕು ಹಚ್ಚಿತ್ತು. ಮೊದಲು ಒಂದು ದಿವಸ ಮಳೆ ಬೀಗಿತ್ತಲ್ಲ, ಹಾಗಾಗಿ ಬೇಗ ಒಟ್ಟು ಕರಗಾಗುತ್ತಂದು ಮತ್ತೆ ಹೋದ್ವಿ. ಒಟ್ಟಿಗೆಲ್ಲ ನಮ್ಮ ಅಕ್ಕ ಗರಂ ಆಯಿದ್ಲು, ಚೇಂಜ್ ಆಗಿದೆ ಅಂತ ಹೇಳಿಸಿ. ಎಲ್ಲರೂ ಕೂಡ ಹೆಂಗೆ ನಕ್ಕಂತ ಅಡ್ಕಂತ ತುಂಬಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಷ್ಟರಲ್ಲೇ ಮಣ್ಣ ಬಂದು ಮತ್ತೆ ಬತ್ತೆ. ತುಂಬಿದ್ವಿ. ಅಲ್ಲೆಲ್ಲ ಎಲ್ಲ ಸಂಜೆ ಆಗಿಬಿಡ್ತಿ, ಪೂರ ನೈಟ್ ಆಗಿಬಿಡ್ತಿ. ನೈಟ್ ಆದ್ರೆ ಮತ್ತೆ ಮಳೆ ಬಂತಂದ್ರೆ ಎಲ್ಲ ಹಾಳಾಗುತ್ತೆ ಅಂದಿಸಿ ಲೈಟ್ ಹಾಕಿಸ್ತಿ ತುಂಬಿದ್ವಿ ಎಲ್ಲರೂ. ಮತ್ತೆ ಏನು ಮಾಡೋಕ್ಕಾಗಲ್ಲ, ರೇಟ್ ಇರಲ್ಲ. ಇಷ್ಟೆಲ್ಲ  ರೇಟ್ ಸಿಗಲ್ಲ, ಏನು ಮಾಡ್ತೀವಿ, ಹೆಂಗೈತಿ ಸರ್ಕಾರ.
ಹಗಲು ರಾತ್ರಿ ದುಡ್ದಿಸಿ ಮತ್ತೆ 2,000-3,000 ಹೋಗಿ ಇಟ್ಟು ಬರ್ಬೇಕು ಅಂತ ಪರಿಸ್ಥಿತಿ ಐತಿ. ದಯವಿಟ್ಟು ರೈತರನ್ನ ರೈತರನ್ನ ಉಳಿಸಿ. ರಾತ್ರಿ 8-8:30 ಇತ್ತು. ಎಲ್ಲರಿಗೂ ಸಾಕಾಗಿತ್ತು. ಆದ್ರೆ ಹಂಗೆ ಒಂದು ಚೂರು ಅಂದ್ಗೀಸಿ ಹಿಂಗಾರು ಮಾಡಿ ಒಂದು ಗಾಡಿ ಅಂತ ರೆಡಿ ಮಾಡಿದ್ವಿ. ಎಲ್ಲ ಸಾಕಾಯ್ತು. 9 ತನಕ ಹಚ್ಚಿದ್ರು. ಇನ್ನೊಂದು 2 ಗಂಟೆ ಹಾಕಂತಂದು ಮೇಲೆ ಅಂತಿದ್ದೆ ನಾನು. ಹಾಕೊಂಡು ಪೈಸೆ ಮತ್ತೆ ಫುಲ್ ಆಯ್ತು. ಒಂದೊಂದು ಎಲ್ಲ ಲೆಕ್ಕ ಮಾಡ್ಕೊಂಡು ಮತ್ತೆ ಹಾಕಿದ್ವಿ. ಹಾಕಿಸಿ ಮತ್ತೆ ಹೊಲ್ಕೊ ಗಾಡಿ ರೆಡಿ ಮಾಡಿದ್ವಿ. ಬಾಯ್ ಟಾಟಾ. ನೆಕ್ಸ್ಟ್